ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸ ವಿರುಚಿಯನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಹಳ್ಳಿ ಸೊಗಡಿನ ಶೈಲಿಯಲ್ಲಿ ಮುದ್ದೆ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆದಂತಹ ಮೂಲಂಗಿ ಹಸಿ ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮೂಲಂಗಿ ಬಜ್ಜಿ, ಹಸಿ ಬಜ್ಜಿ ಅಂತ ಕರೀತಾರೆ. ನಾನಿಲ್ಲಿ 2 ಮೂಲಂಗಿನ ತಗೊಂಡು ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಎಲ್ಲ ಸೈಡು ನೀಟಾಗಿ ಸಿಪ್ಪೆನ ತೆಕ್ಕೊಳ್ಳೋಣ. 2 ಮೂಲಂಗಿನೂ ಇದೇ ರೀತಿ ಮಾಡ್ಕೊಳ್ಳೋಣ. ಆಮೇಲೆ ಚಾಕು ಸಹಾಯದಿಂದ 2 ಸೈಡು ತುದಿ ಮತ್ತು ತೊಟ್ಟಿನ ಭಾಗ ಏನಿದೆ ಅದನ್ನು ರಿಮೂವ್ ಮಾಡೋಣ. ರಿಮೂವ್ ಮಾಡಿಬಿಟ್ಟು ನಾನು ಮೂಲಂಗಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ತುರ್ಕೋಬೇಕು. ಇವಾಗ ನೋಡಿ, ಈ ರೀತಿ ಕಟ್ ಮಾಡಿಕೊಂಡು 2 ಸೈಡು ವಾಶ್ ಮಾಡಿಕೊಂಡು ಮೂಲಂಗಿಯನ್ನು ತುರ್ಕೊಳ್ಳೋಣ. ಹಾಗೆಯೇ ನಾನು ಚಿಕ್ಕದಾದ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇವೆರಡನ್ನೂ ಕೂಡ ನಾನು ಹುರ್ಕೊಂಡಿದ್ದೀನಿ. ಕೆಂಡದಲ್ಲಿ ಸುಟ್ಕೊಂಡ್ರೂ ಚೆನ್ನಾಗಿರುತ್ತೆ, ಸ್ಟವ್ ಮೇಲೆ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಮೂಲಂಗಿಯನ್ನು ನಮಗೆ ಕ್ವಾಂಟಿಟಿ ನೋಡ್ಕೊಂಡು ತುರ್ಕೋಬೇಕು. ಆರೋಗ್ಯಕ್ಕೆ ಹಸಿ ಮೂಲಂಗಿ ತಿನ್ನೋದು ತುಂಬ ಒಳ್ಳೆಯದು. ನಾವು ಹಸಿದು ಡೈರೆಕ್ಟಾಗೆಲ್ಲ ತಿನ್ನೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಆ ಥರ ಇದ್ದಾಗ ಈ ರೀತಿ ತುರ್ಕೊಂಡು ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ 1 ಬೌಲಷ್ಟು ತುರಿದಿಟ್ಟಿರೋ ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನೆನೆಸಿ ವಾಶ್ ಮಾಡಿರೋಂಥ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ, ಹಸಿಮೆಣಸು. ಮೂಲಂಗಿ ಸ್ವಲ್ಪ ಖಾರ ಇರೋದ್ರಿಂದ ಮೆಣಸಿನ್ಕಾಯಿನ ನೋಡಿ ಸೇರಿಸ್ಕೊಳ್ಳಿ ನೀವು ಎಷ್ಟು ಬೇಕಂತ. ಹುಚ್ಚೆಳ್ಳು ತೊಗೊಂಡಿದ್ದೀನಿ 1 ಸ್ಪೂನು, ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಕಡಲೆಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ. 1 ಬೌಲಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಡ್ರೈ ಒಂದ್ಸಲ ಓಡಿಸ್ಕೊಂಡು ಆಮೇಲೆ ನೀರು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ತುಂಬ ಫೈನ್ ಪೇಸ್ಟ್ ಬೇಡ. ನೋಡಿ, ಇದಾಗಿದೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ತುರಿದಿಟ್ಟಿರೋಂಥ ಮೂಲಂಗಿಯನ್ನು ಸೇರಿಸ್ಕೊಳ್ಳೋಣ. ಬೇಕು ಅಂದರೆ ಇದಕ್ಕೆ ಕಡಲೆಬೇಳೆನ ನೆನೆಸಿ ಸೇರಿಸ್ಕೋಬೋದು. ಜೊತೆಗೆ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಹಸಿಮೆಣಸು ಬೇಡ ಅಂದರೆ ಒಣಮೆಣಸು ಕೂಡ ಹುರಿದ್ಬಿಟ್ಟು ಸೇರಿಸ್ಕೋಬೋದು. ಮೂಲಂಗಿನ ತುರಿಯೋದ್ರ ಬದಲು ಕಲ್ಲಿಂದ ಜಜ್ಕೊಂಡು ಕೂಡ ಸೇರಿಸ್ಕೋಬೋದು. ಇದನ್ನು ಜಜ್ ಮೂಲಂಗಿ ಅಂತ ಕೂಡ ಕರೀತಾರೆ. ಸೊ ಇವಾಗೆಲ್ಲ ಯಾರು ಒಳ್ಕಲ್ಲೆಲ್ಲ ಯೂಸ್ ಮಾಡದೇ ಇರೋದ್ರಿಂದ ತುರ್ಕೊಂಡು ಬಿಡ್ತಾರೆ ಮೂಲಂಗಿನ. ಸಣ್ಣದಾಗಿ ಜಜ್ಕೊಂಡು 1 ರೌಂಡ್ ಮಿಕ್ಸಿ ಮಾಡ್ಕೋತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಬಾಯಿಗೆ ಕೂಡ ಸಿಗ್ತಾ ಇರುತ್ತೆ. ಮೂಲಂಗಿ ಮುದ್ದೆ ಜೊತೆ ನೆಂಚ್ಕೊಳ್ಳಿಕ್ಕೆ ತುಂಬ ಟೇಸ್ಟಿಯಾದಂಥ, ಸಿಂಪಲ್ ಆದಂಥ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು. ಟೇಸ್ಟ್ ಕೂಡ ಮುದ್ದೆಗೆ, ರೈಸ್ಗೆ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಗ್ಯಾಸ್ ಅವಶ್ಯಕತೆ ಕೂಡ ಇರೋದಿಲ್ಲ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ರೋಸ್ಟ್ಗೆ ಅಷ್ಟೇ ಬೇಕಾಗುತ್ತೆ. ಸೊ ತುಂಬ ಟೇಸ್ಟಿಯಾದಂತಹ ಮೂಲಂಗಿ ಹಸಿ ಬಜ್ಜಿ ಜೊತೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಈ ಸಾಂಬಾರು ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟಲ್ಲಿ ಮರೆಯದೆ ತಿಳಿಸಿ ನೀವು. ನೋಡಿ, ಯಮ್ಮಿ ಆದಂಥ ಮೂಲಂಗಿ ಬಜ್ಜಿ, ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.